ಎಲ್ಲರಿಗೂ ಶರಣಾರ್ಥಿ. ನಿಮಗೆ ಬಳ್ಳಾರಿಯ ಮೇಲಿನ ಕೋಟೆ ಕಟ್ಟಿದ್ದು ಯಾರು ಗೊತ್ತಾ? ನಿಮಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅವ್ರು ಕಟ್ಟಿದ್ದು ಹಂಡೆ ಹನುಮಂತಪ್ಪ ನಾಯಕ. ಇದು ಯಾರಿಗೂ ಗೊತ್ತೇ ಇಲ್ಲ ಕಣ್ರಿ. ಹಂಡೆ ಹನುಮಂತಪ್ಪ ನಾಯಕ ಎಂಥ ಮಹಾನ್ ಪುರುಷ, ಎಂಥ ಪಾಳ್ಯಗಾರ ಆತ. ಸುತ್ತಮುತ್ತ 100 ಊರುಗಳಿಗೆ ಆತ ಪಾಳ್ಯಗಾರನಾಗಿದ್ದ. ಈ ಬಳ್ಳಾರಿಯ ಕೋಟೆಯನ್ನೇ ಕೇಂದ್ರ ಸ್ಥಾನವಾಗಿ ತಗೊಂಡು ಇಡೀ 100 ಊರುಗಳನ್ನು ಆಳ್ತಿದ್ದ ಆತ. ಈ ಹಂಡೆ ಹನುಮಂತಪ್ಪ ನಾಯಕ ಯಾರು? ಆತ ಅಳಿಯ ರಾಮರಾಯನ ಬಲಗೈ ಬಂಟ ಆಗಿದ್ದ ಆತ. ಬಳ್ಳಾರಿ ಕೋಟೆಯಲ್ಲಿ ಎಷ್ಟೋ ಜಾಗಗಳನ್ನು ಕಟ್ಟಿಸ್ತಾನೆ. ಅದರ ಒಂದು ಜಾಗ ನಾವು ನೋಡೋಕೆ ಹೋಗ್ತಿದ್ದೀವಿ, ಬನ್ನಿ ತೋರಿಸ್ತೀನಿ. ಇವಾಗ ನಾವು ಬಂದಿದ್ದು ಯಾವ ಸ್ಥಳಕ್ಕೆ ಗೊತ್ತಾ? ಹಂಡೆ ಹನುಮಂತಪ್ಪ ನಾಯಕನ ಕಾಲದಲ್ಲಿ ಶತ್ರುಗಳು ಯಾರಾದ್ರೂ ಬರ್ತಿದಾರೋ ಇಲ್ಲೋ ಅನ್ನೋ ನೋಡಕ್ಕೆ ಒಂದು ವಾಚ್ ಟವರ್ ಮಾಡ್ಕೊಂತ ಇದ್ರು. ಸೈನಿಕರು ಕಾವಲು ಕಾಯ್ತಿದ್ದಂತಹ ಒಂದು ವಾಚ್ ಟವರ್ ನೋಡಿ, ಅಲ್ಲಿ ಕಾಣಿಸ್ತಿದನಾ? ಎಸ್, ನೋಡಿ ಸುತ್ತಮುತ್ತ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಈಗಲೇ ಹಿಂಗಿದೆ ಅಂದ್ರೆ ಹಾಗೆ ಹೆಂಗಿತ್ತು. ಮೋತಿಯಿಂದ ಏಳುಮಕ್ಕಳಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಬಲಗಡೆ ಇದೆ. ಅಲ್ಲಿ ನಿಂತ್ಕೊಂಡು ಯಾರಾದ್ರೂ ಶತ್ರುಗಳು ಬರ್ತಿದಾರೋ ಇಲ್ಲ ಅಂತ ನೋಡ್ಕೊಂಡು, ಏನಾದ್ರೂ ಅಕಸ್ಮಾತ್ ಆಗಿ ಶತ್ರುಗಳು ಯಾರಾದ್ರೂ ಬಂದ್ರು ಅಂತ ಅನ್ಕೊಂಡ್ರೆ ಕಹಳೆನ ಒತ್ತಿದ್ರು. ಇಲ್ಲಿ ನಿಂತ್ಕೊಂಡ್ರೆ ನೋಡಿ ಎಷ್ಟು ಕೋಟೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಕೋಟೆ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಲ್ಲೊಂದು ವಾಚ್ ಟವರು, ಇನ್ನೊಂದು ವಾಚ್ ಟವರು ಎಲ್ಲ ಸಿಗ್ನಲ್ ಕೊಡ್ತಾ ಇದ್ರು. ನಮ್ಮೆಲ್ಲರ ಅಚ್ಚರಿ ಮೂಡಿಸೋ ಇಂತಹ ಕಾವಲು ಗೋಪುರಗಳನ್ನು ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯವಾಗಬೇಕು. ನಿಮ್ಮೂರಿನ ಕಾವಲು ಗೋಪುರಗಳ ಬಗ್ಗೆ ನಿಮಗೆ ತಿಳಿದಿದ್ದರೆ ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮೂರು ಬಳ್ಳಾರಿ. ಧನ್ಯವಾದಗಳು.